ನಿಗದಿತ ಸಮಯಕ್ಕೆ ಕರ್ತವ್ಯ ಪಾಲನೆ ಮಾಡಲು ಸಿಬ್ಬಂದಿ ವಿಫಲ, ಸಾರ್ವಜನಿಕರ ಆಕ್ರೋಶ. ಗೈರು ಹಾಜರಿ ದಾಖಲಿಸಿ ಕಾನೂನು ಕ್ರಮಕ್ಕೆ ಒತ್ತಾಯ. ಹೌದು, ಇದು ಹೊಳಲ್ಕೆರೆ ತಾಲೂಕು ಕಚೇರಿಯಲ್ಲಿ ನಿಗದಿತ ಕಚೇರಿ ಸಮಯಕ್ಕೆ ಸರ್ಕಾರಿ ನೌಕರರು ಹಾಜರಾಗಿರುವ ಬೇಜವಾಬ್ದಾರಿ ವರ್ತನೆ ಮಂಗಳವಾರ ಬಹಿರಂಗವಾಗಿದೆ. ಬೆಳಗ್ಗೆ 10:30 ಗಂಟೆವರೆಗೆ ಎಸ್ಟಿಎ ಹುದ್ದೆಯ 3 ಮಹಿಳಾ ಸಿಬ್ಬಂದಿ ಹಾಗೂ ರಾಮಗಿರಿ ಉಪ ತಹಶೀಲ್ದಾರ್ ಅವರನ್ನು ಹೊರತುಪಡಿಸಿ ಬಹುತೇಕ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಚೇರಿಗೆ ಹಾಜರಾಗಿರಲಿಲ್ಲ. ಇನ್ನು 10:30 ಸಮಯವಾದರೂ ಪ್ರಮುಖ ಅಧಿಕಾರಿಗಳು ಗೈರು ಹಾಜರಾಗಿರುವುದು ಕಚೇರಿಗೆ ಬಂದ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಯಿತು. ಈ ಕುರಿತು ತಕ್ಷಣವೇ ತಹಶೀಲ್ದಾರ್ ಅವರಿಗೆ ಮಾಹಿತಿ ನೀಡಲಾಗಿದ್ದು, ಗೈರು ಹಾಜರಿಯಾಗಿದ್ದ ಅಧಿಕಾರಿಗಳ ವಿವರಗಳನ್ನು ದಾಖಲಿಸಲಾಗಿದೆ. ನಿಗದಿತ ಸಮಯ ಪಾಲನೆ ಮಾಡಲು ವಿಫಲವಾದ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಕ್ಕೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿದ್ದು, ಸೂಕ್ತ ಕ್ರಮಕ್ಕೆ ಒತ್ತಾಯಿಸಲಾಗಿದೆ. ಈ ಸಂದರ್ಭದಲ್ಲಿ ಹಸಿರು ಸೇನೆಯ ಸಂಚಾಲಕ ಪ್ರಸನ್ನ ಕುಮಾರ್ ಸೇರಿದಂತೆ ಹಲವರು ಸ್ಥಳದಲ್ಲಿದ್ದು, ಆಡಳಿತ ವ್ಯವಸ್ಥೆಯ ಮೇಲಿನ ನಿರ್ಲಕ್ಷ್ಯದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ನಾನು ತೆರಿಗೆದಾರ ಆಯ್ತು. ಮತ್ತೆ ಈಗ ನೋಡಿ, ನನ್ನ ತೆರಿಗೆ ಸಂಬಳ ಕೊಡೋದು ನನಗೆ ಎಲ್ಲರಿಗೂ ಆಬ್ಸೆಂಟ್ ಆಗಿ ನೋಟಿಸ್ ಕೊಡ್ತೀನಿ. ಈಗ ಅದನ್ನ ನಾನು ನೋಡ್ತೀನಿ ಅಷ್ಟೇ. ಈಗ ನೋಡಿ ಚೆಕ್ ಕೇಳಿದ್ ನಾನು. ಈಗ ಇವರು ಸೈನ್ ಹಾಕಕ್ಕೆ ಕೇಳಲಿಲ್ಲ ಅಟೆಂಡೆನ್ಸ್ ಅಲ್ಲಿ. ಇವರು ಡಿಟಿ ಇದ್ದಾರೆ, ಅವರಿಗೆ ಹುಷಾರಿಲ್ಲ, ಆನ್ಲೈನ್ ಅಲ್ಲಿ ಅಟೆಂಡ್ ಮಾಡು ಅಂತ ಹೇಳಿದ್ದೀನಿ. ಓಕೆ, ಯಾರ್ಯಾರು ಇದ್ದಾರೆ ಅಷ್ಟರಿಗೂ ಆಬ್ಸೆಂಟ್ ಆಗಿದ್ದೀನಿ. ಓಕೆ, ಸಿದ್ದಪ್ಪ ಪಾಟೀಲ್ ಟಪಾಲ್ ಆಯ್ತಾ? ಎಲ್ಲರಿಗೂ ಮಾಡಿದ್ದೀನಿ. ರೈಟ್, ಇವರು ಫುಡ್ ಇನ್ಸ್ಪೆಕ್ಟ್ರು, ಅವ್ರು ಫೀಲ್ಡಲ್ಲಿ ಇರ್ತಾರೆ. ಆಯ್ತು. ಉಪನೋಂದಣಾಧಿಕಾರಿ ಕಚೇರಿ 10:36 ಆದರೂ ಕೂಡ ಈ ಕಚೇರಿನಲ್ಲಿ ಯಾರೂ ಇಲ್ಲ. ಹೊಳಲ್ಕೆರೆಯಲ್ಲಿ ತಹಶೀಲ್ದಾರ್ ಇಲ್ಲ, ಮತ್ತು ಶಿರಸ್ತೇದಾರ್ ಇಲ್ಲ, ಈ ಕೌಂಟ್ರುಗಳಲ್ಲಿ ಯಾರೂ ಇಲ್ಲ. ನೋಡಿ, ಬಿ ನಿಂಗಪ್ಪ ಉಪನೋಂದಣಾಧಿಕಾರಿ, ಇವರು ಇಲ್ಲ. 10:30 ಆದರೂ ಕೂಡ ಯಾರೂ ಇಲ್ಲ. ಕಚೇರಿ ಬಿಕೋ ಅಂತ ಇದೆ. ಬರ್ರಿ.